ಒಂದು ಕಡೆ ಯಾವಾಗ ಪ್ರತಿಪಕ್ಷಗಳು ತುಂಬ ಜೋರಾಗಿ ನಾಗೇಂದ್ರ ಪ್ರಕರಣವನ್ನು ಮಾತಾಡೋಕ್ಕೆ ಶುರು ಮಾಡ್ತಾ ಇದ್ವು, ಆಡಳಿತಾರೂಢ ಪಕ್ಷದ ಕಡೆಯಿಂದನೂ ಸೂರಜ್ ರೇವಣ್ಣನ ಮಾತಾಡೋಣವಾ, ಪ್ರಜ್ವಲ್ ರೇವಣ್ಣನ ಮಾತಾಡೋಣವಾ ಅಂತ ಶುರು ಮಾಡಿಕೊಂಡ್ರು. ಇದಾಗ್ತಿದ್ದಂತೆ ಒಂದು ಕಡೆ ಸಭಾತ್ಯಾಗ ಕೂಡ ಆಗಿತ್ತು. ಅಟ್ ದ ಸೇಮ್ ಟೈಮ್ ಈಗ ಪ್ರತಿಪಕ್ಷಗಳು ಹೇಳ್ತಾ ಇವೆ, ಇಲ್ಲ ಇಲ್ಲ ನಾವು ಸದನದ ಒಳಗಡೆ ಇನ್ಮೇಲೆ ಹೋರಾಟ ಕೈ ಬಿಟ್ಬಿಡೋಣ, ಸದನದ ಆಚೆ ನಾವು ಪ್ರತಿಭಟನೆಯನ್ನು ಮಾಡೋಣ ಅಂತ. ಇದಲ್ಲದೆ BJP ಕಾಲದ ಎಲ್ಲ ಹಗರಣಗಳನ್ನು, ಎಲ್ಲ ನಿಗಮದ ಹಗರಣಗಳನ್ನು ಕೂಡ ನಾವು ತೆಗಿತೀವಿ ಅಂತೇಳಿ ಒಂದು ಕಡೆ ಸಿದ್ದರಾಮಯ್ಯನವರು ವಾರ್ನಿಂಗ್ ಕೊಟ್ಟಿದ್ದರು. BJP ಕಾಲದಲ್ಲಿ ಯಾವ್ಯಾವ ನಿಗಮದಲ್ಲಿ ಏನೇನು ಹಗರಣ ಆಗಿದೆಯೋ ಅಂತ ಮಾತಾಡೋಣ ನಾವು ಅಂತ ಕೇಳಿದ ಮೇಲೆ ಈ ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದು ಕಡಿಮೆ ಆಗಿತ್ತು. ಅದಕ್ಕೆ ಈಗೇನು ಪ್ರತಿಪಕ್ಷಗಳು ಒಳಗಡೆ ಮಾತಾಡಲ್ವಂತೆ, ಸದನದ ಆಚೆ ಮಾತಾಡ್ತಾರಂತೆ ಅಂತ ಒಂದು ಮಾಹಿತಿ ಇದೆ. 5ನೇ ದಿನಕ್ಕೆ ಕಾಲಿಟ್ಟಿದೆ ಒಂದು ಕಡೆ ವಿಧಾನಸಭೆಯ ಕಲಾಪ. CM ಅಸ್ಪಷ್ಟ ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ ಅಂಥೇಳಿ ಆರೋಪ ಮಾಡಿ ಒಂದು ಕಡೆ ಪ್ರತಿಭಟನೆ ನಡೆದಿದೆ. ಈ ವೇಳೆ ಮಧ್ಯಪ್ರವೇಶ ಮಾಡಿದ್ದಾರೆ ಸ್ಪೀಕರ್ UT ಖಾದರ್ ಅವರು. ಮಳೆಯ ಅವಾಂತರಗಳ ಬಗ್ಗೆ ಚರ್ಚೆ ಮಾಡೋಣ, ತುಂಬ ಕಡೆ ಮಳೆ ಬಿದ್ದಿದೆ, ರಸ್ತೆ ಹಾಳಾಗಿದೆ, ಗುಡ್ಡ ಕುಸಿದಿದೆ, ಮನೆಗಳು ಹಾಳಾಗಿದೆ, ಕಡಲು ಕೊರೆತ ಉಂಟಾಗಿದೆ, ಪ್ರವಾಹ ಬಂದಿದೆ, ಬೆಳೆ ಹಾನಿಯಾಗಿದೆ, ಇದ್ರ ಬಗ್ಗೆ ಮಾತಾಡೋಣ ಅಂತ. ಈಗಾಗಲೇ CM ಉತ್ತರ ಕೊಟ್ಟಾಗಿದೆ, ಧರಣಿ ಕೈ ಬಿಟ್ಬಿಡಿ. ನಿಮ್ಮೆಲ್ಲ ಆರೋಪಕ್ಕೆ ಸಂಬಂಧಪಟ್ಟಂತೆ ಸವಿಸ್ತಾರವಾಗಿ ನಾಗೇಂದ್ರ ಕೇಸಲ್ಲಿ CM ಉತ್ತರ ಕೊಟ್ಟ ಮೇಲೂ ಕೂಡ ಏನರಪ್ಪ ನಿಮ್ಮದು, ಬನ್ನಿ ಮಳೆ ಚರ್ಚೆಗೆ ಅಂತ ಹೇಳಿ ಒಂದು ಕಡೆ ಸ್ಪೀಕರ್ ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ. ಆಯಿತು ಸ್ವಾಮಿ, ನೀವು ಮನವಿಯನ್ನು ಮಾಡ್ಕೊಂಡಿದ್ದೀರಿ, ನಾವು ಒಪ್ಕೊಳ್ತಾ ಇದ್ದೀವಿ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಾವು ಈ ವಾಲ್ಮೀಕಿ ನಿಗಮದ ಹಗರಣ ಏನಿದೆ 187 ಕೋಟಿ, ಅದು ಸರ್ಕಾರದ ದುಡ್ಡು, ಅದು ದಲಿತರಿಗೆ ಸೇರಿದ ದುಡ್ಡು, ಅದು ಮತ್ತೆ ಸರ್ಕಾರದ ಖಜಾನೆಗೆ ಬರಬೇಕು. ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ನಾವೊಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋರಾಟ, ಒಳಗಡೆನೂ ಹೋರಾಟ ಮಾಡಿದ್ದೀವಿ. 9 ಗಂಟೆ 11 ನಿಮಿಷ ಚರ್ಚೆ ಆಗಿದೆ. 9 ಗಂಟೆ 11 ನಿಮಿಷದ ಬಗ್ಗೆ ಚರ್ಚೆ ಆಗಿದೆ. 15 ಗಂಟೆಯಲ್ಲಿ ಪ್ರತಿಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿದ್ರಿ. ಆದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಕೊಟ್ರು. ಈ ಹಗರಣದ ಬಗ್ಗೆ ಅವರು ಹೇಳಿದ್ದು ಕಡಿಮೆ, ಉಳಿದಿದ್ದಲ್ಲ ನಿಮ್ಮ ಕಾಲದಲ್ಲಿ ಆಗಿಲ್ವ ಅಂತ. ನಮ್ಮ ಕಾಲದಲ್ಲಿ ಆಗಿದ್ರೆ ನಾವು ಇಲ್ಲಿ ಕೂತಿದ್ದೀರ. ಅದಕ್ಕೆ ಈಗ ನೀವು ಮಾಡ್ತಾ ಇರೋ